ರಾಮಕೃಷ್ಣಯ್ಯ. ರಾಮಕೃಷ್ಣಯ್ಯ. ಏಜ್ ಎಷ್ಟು? 56, 57. ಆಮೇಲೆ ಶುಗರ್ ಎಷ್ಟು ವರ್ಷಕ್ಕೆ ಇದೆ? ಶುಗರ್ 8 ವರ್ಷದಿಂದ 10 ವರ್ಷದಿಂದ ಇದೆ. 8-10 ವರ್ಷದಿಂದ. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಯಾವಾಗ ಗೊತ್ತಾಯಿತು? ನಿಮಗೆ ಗೊತ್ತಾಗಿ 2 ವರ್ಷ ಆಯ್ತಾ? 2 ವರ್ಷ ಆಯ್ತಾ? 2 ವರ್ಷ ಆಯಿತು. ಸೊ ಓಕೆನಪ್ಪ. ಹೇಳಮ್ಮ, ಈಗ ಇವ್ರದ್ದು ಈ ನಮ್ಮಲ್ಲಿ ಬಂದಾಗ ಕ್ರಿಯೇಟಿನ್ ಲೆವೆಲ್ ಎಷ್ಟಿತ್ತು? 13. ಸೊ ಈ ಬಾಡಿ ಹೆಂಗಿತ್ತು ಅವಾಗ? ಇದೊಳಕಾಗ್ತದೆ. ಹಾಂ ಹಾಂ. ಒಂದು 3 ಡೇಸ್ ತಗೊಂಡು ಒಂದು 2 ಡೇಸ್ಗೆ ರಿಸಲ್ಟ್ ಗೊತ್ತಾಯ್ತು. ಎದಳ ಸ್ಟಾರ್ಟ್ ಮಾಡಿದ್ರು. ಗ್ರೇಟ್. ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆರಿ ಗುಡ್. ಯಾಕೆ ಗೊತ್ತಮ್ಮ, ನಾನು ಇದೆಲ್ಲ ರೆಕಾರ್ಡ್ ಮಾಡ್ತಾ ಇರೋದು, ಎಷ್ಟೋ ಜನಕ್ಕೆ ಹೋಪ್ಸ್ ಹೊಟ್ಟೋಗಿರ್ತೈತೆ. ಮನೆಯೆಲ್ಲ ಒಂಥರ ಏನೋ ಆಗೋಗ್ಬಿಡ್ತು ಅಂತ ಎಲ್ಲದನ್ನ ಈ ಸಾವು ಆಗುತ್ತಲ್ಲ ಆ ಟೈಪ್ ನೋವು ಆಗ್ತೈತೆ ಎಲ್ಲರೂ ಸಹ. ಸೊ ಆದ್ದರಿಂದ ಭಾರಿ ಖುಷಿ. ನಾನು ಹೇಳಿದ್ರೆ ನಮ್ಮಪ್ಪಗೆ ಕಿಡ್ನಿ ಫೇಲ್ಯೂರ್ ಅದ, ನಮ್ಮನೇಲಿ ಅದೇನೇ ಸಾವು ಆದಂಗೆ ಆಗೋಯ್ತು ಎಲ್ರಿಗೂ. ಹೆಂಗಸರು ಹೋಗುತ್ತೆ ಏನಾಗ್ತದೆ ಅವಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಅವ್ರ ಮೇಲೆ. ನಾವು ಅದೇ ತರ ಹಾಸ್ಪಿಟಲ್ ಹತ್ಕೊಂಡು ನಿಂತಿದ್ವಿ. ಮೆಡಿಸಿನ್ ಎಲ್ಲ ತಗೊಂಡ್ಮೇಲೆ ತುಂಬಾ ಚೆನ್ನಾಗಿ ಆಗಿದ್ದಾರೆ. ಎಕ್ಸಲೆಂಟ್ ಅಮ್ಮ. ಈಗ ನೋಡ್ರಿ ಎಷ್ಟು ದಿನಕ್ಕೆ ಕಡಿಮೆ ಆಗಿದೆ ಇದು? 10 ಡೇಸ್ಗೆ ಎಷ್ಟು 5ಕ್ಕೆ ಬಂದಿದೆ. ವೆರಿ ಗುಡ್ ಅಮ್ಮ. ಅಂದ್ರೆ ನೀವು ಚೆನ್ನಾಗಿ ನಿಮ್ಮ ಅಪ್ಪನ ನೋಡ್ಕೊಂಡಿದ್ದೀರಿ. 89 ಇದಾದಾಗ ಏನೇನಾಗಿತ್ತಮ್ಮ ನಿಮಗೆ? ಏನು ಮಾಡ್ಬೇಕಂತ ಇದ್ರಿ ಡಾಕ್ಟರ್ಸ್ ಎಲ್ಲ? ಹೇಳಿದ್ರು, ನಾವು ಬೇಡ ಅಂತ ಮೆಡಿಸಿನ್ ತಗೊಂಡ್ವಿ. ಯಾವ ಊರು ನಿಮ್ದು? ಅದಕ್ಕೆ ಭಾಷೆ ಸರಿಯಾಗಿದೆ, ಒಳ್ಳೇದಿರ್ತಿ ಬಿಡ್ರಿ. ಒಟ್ಟಲ್ಲಿ ಚೆನ್ನಾಗಿದ್ರಿ, ನನಗೆ ಭಾರಿ ಖುಷಿ ಆಯ್ತು. ಬಿಟ್ಬಿಟ್ಟೆ. ಆಮೇಲೆ ಡಾಕ್ಟರ್ ಬಂದ್ರು, ಸರ್ಜನ್ ಡಾಕ್ಟ್ರು, ಬಿಟ್ಬಿಡಿ ಅವ್ರನ್ನ, ಹೇಳ್ಬೇಕಾದ್ರೆ ಏನು ಮಾಡ್ಕೊಡು. ವೆರಿ ಗುಡ್. ಅದು ಬಿಟ್ಬಿಡ್ರಿ ಅವ್ರನ್ನ, ಡಿಸ್ಚಾರ್ಜ್ ಮಾಡಿ ಸರ್ ಅಂದೆ. ನಾವು ಮಾಡ್ತೀನಪ್ಪ. ಎಕ್ಸಲೆಂಟ್ ಎಕ್ಸಲೆಂಟ್ ಅಂತ ಮಾಡಿಬಿಟ್ರು. ಮನೆಗೆ ಹೋದ ನೀವು ಕೊಟ್ಟಿದ್ದು ಔಷಧಿ ಹಾಸ್ಪಿಟಲ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಡಾಕ್ಟರ್ ಗೊತ್ತಿಲ್ಲದಂಗೆ ಕೊಡಿಸಿ. ನಮ್ಮಪ್ಪನಿಗೂ ಹಂಗೆ ಮಾಡಿದ್ದು. ಹಾಸ್ಪಿಟ್ಲಿಗೆ ಹೋದಾಗ ನನ್ನ ತಂಗಿ ಅದನ್ನು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ರು ನಾನು ಮಾಡಿದ್ದನ್ನು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.